ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕರ್ನಾಟಕದ ಮೂವರು ಸಾಧಕರಿಗೆ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀ ಗರಿ ಲಭಿಸಿದೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿ ಅವರ ಸಾಧನೆಯನ್ನ ಗುರುತಿಸಿ ಈ ಒಂದು ಪದ್ಮಶ್ರೀ ಗೌರವವನ್ನ ಕೊಟ್ಟಿರೋದು. ಇನ್ನು ಬೆಂಗಳೂರಿನ ಎಸ್ಡಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್ಡಿ ಸುಶೀಲಮ್ಮ ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಸಾಧಕರಿಗೆ ಮೂರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಷರ ಸಂತ ಅಂಕೇಗೌಡರು, ವೈದ್ಯಕೀಯ ಕ್ಷೇತ್ರಕ್ಕೆ ಸಾಧನೆ ಮಾಡಿದಂತ ಡಾಕ್ಟರ್ ಸುರೇಶ್ ಹನಗವಾಡಿ ಅವರು, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಎಸ್ಡಿ ಸುಶೀಲಮ್ಮ ಅವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹ ಕೇಂದ್ರ ಸರ್ಕಾರ, ಅದರಲ್ಲಿರುವಂತಹ ಪಟ್ಟಿಯಲ್ಲಿ ಈ ಮೂವರು ಕನ್ನಡಿಗರ ಹೆಸರಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಲೆ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಅಂಕೇಗೌಡರಿಗೆ ಸಿಕ್ಕಿರುವಂತಹ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ನೋಡಿ. ಒಬ್ರು ತಮ್ಮ ಸ್ವಂತ ಜಮೀನನ್ನ ಮಾರಿ ಅಲ್ಲಿ ಉಚಿತ ಲೈಬ್ರರಿಯನ್ನ ತೆರೀತಾರೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಸಮಾಜ ಸೇವೆಯ ವಿಚಾರದಲ್ಲಿ ಎಸ್ಡಿ ಸುಶೀಲಮ್ಮ ಅವರಿಗೆ ಸಿಕ್ಕಿರುವಂತಹ ಈ ಒಂದು ಗೌರವ, ಮೂವರ ಫೋಟೋವನ್ನ ಕೂಡ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಸುರೇಶ್ ಹನಗವಾಡಿ ಅವರು ಅವರಿಗೆ ಲಭಿಸಿರುವಂತಹ ಪದ್ಮಶ್ರೀ ಪ್ರಶಸ್ತಿ. ನೋಡಿ, ಜೆಜಿಎಂ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರಾಗಿದ್ದಾರೆ. ಅವರು 4 ದಶಕಗಳಿಂದ ಹಿಮೋಫಿಲಿಯಾ ಪೀಡಿತ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ. ಹಿಮೋಫಿಲಿಯಾ ಪೀಡಿತರಾಗಿರುವಂತಹ ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ರಾಜ್ಯ ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಹಿಮೋಫಿಲಿಯಾ ಪೀಡಿತ ಮಕ್ಕಳಿಗೆ ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಇರೋದು. ಸಂಸ್ಥೆಯ ನಿರ್ಮಾಣಕ್ಕೆ ದಿವಂಗತ ಎಸ್ಪಿಬಿ ಸಹಕಾರವನ್ನ ಕೂಡ ಕೊಟ್ಟಿದ್ರು. ಎಸ್ಪಿ ಬಾಲಕೃಷ್ಣ ಅವರು. ಡಾಕ್ಟರ್ ಅವರ ಸಾಧನೆಯನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಸಾಧನೆ ಕೂಡ ಅದ್ಭುತವಾಗಿದೆ ನೋಡಿ. ಒಬ್ಬರು ಜಮೀನನ್ನ ಮಾರಿ ಇವತ್ತು ಉಚಿತ ಲೈಬ್ರರಿಯನ್ನ ಕಟ್ತಾರೆ. ಇನ್ನೊಬ್ರು ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾರೆ. ಇನ್ನು ಸುಶೀಲಮ್ಮ ಅವರು ನೋಡಿ ವೀಕ್ಷಕರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಎಸ್ಡಿ ಸುಶೀಲಮ್ಮ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ, ಮಾತಾಡ್ತಾರೆ. ಇವತ್ತು ಅವ್ರೆಲ್ರಿಗೂ ಕೂಡ ಅವರು ಯಾವತ್ತೂ ನಮಗೆ ಇಂಥ ಒಂದು ಪ್ರಶಸ್ತಿ ನಮಗೆ ಸಿಗುತ್ತೆ ಅಂತೇಳಿ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಕರ್ನಾಟಕದ ಹೆಸರಾಂತ ಮಹಿಳಾ ಸಮಾಜ ಸೇವಕಿ ಅವರು ಮತ್ತು ಶಿಕ್ಷಣ ತಜ್ಞೆ ಕೂಡ ಆಗಿದ್ದಾರೆ. ಸಮೂಹ ಸಾಮಾಜಿಕ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕರ್ನಾಟಕದ ಮೂವರು ಸಾಧಕರಿಗೆ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀ ಗರಿ ಲಭಿಸಿದೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿ ಅವರ ಸಾಧನೆಯನ್ನ ಗುರುತಿಸಿ ಈ ಒಂದು ಪದ್ಮಶ್ರೀ ಗೌರವವನ್ನ ಕೊಟ್ಟಿರೋದು. ಇನ್ನು ಬೆಂಗಳೂರಿನ ಎಸ್ಡಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್ಡಿ ಸುಶೀಲಮ್ಮ ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮೂವರು ಸಾಧಕರಿಗೆ ಮೂರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಷರ ಸಂತ ಅಂಕೇಗೌಡರು, ವೈದ್ಯಕೀಯ ಕ್ಷೇತ್ರಕ್ಕೆ ಸಾಧನೆ ಮಾಡಿದಂತ ಡಾಕ್ಟರ್ ಸುರೇಶ್ ಹನಗವಾಡಿ ಅವರು, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಎಸ್ಡಿ ಸುಶೀಲಮ್ಮ ಅವರಿಗೆ ಇವತ್ತು ಪದ್ಮಶ್ರೀ
ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹ ಕೇಂದ್ರ ಸರ್ಕಾರ, ಅದರಲ್ಲಿರುವಂತಹ ಪಟ್ಟಿಯಲ್ಲಿ ಈ 3 ಕನ್ನಡಿಗರ ಹೆಸರಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಲೆ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಅಂಕೇಗೌಡರಿಗೆ ಸಿಕ್ಕಿರುವಂತಹ ಈ ಒಂದು ಪದ್ಮಶ್ರೀ ಪ್ರಶಸ್ತಿ. ನೋಡಿ, ಒಬ್ರು ತಮ್ಮ ಸ್ವಂತ ಜಮೀನನ್ನ ಮಾರಿ ಅಲ್ಲಿ ಉಚಿತ ಲೈಬ್ರರಿಯನ್ನ ತೆರೀತಾರೆ. ಇನ್ನು ಡಾಕ್ಟರ್ ಸುರೇಶ್ ಅನಗವಾಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಸಮಾಜ ಸೇವೆಯ ವಿಚಾರದಲ್ಲಿ ಎಸ್ ಡಿ ಸುಶೀಲಮ್ಮ ಅವರಿಗೆ ಸಿಕ್ಕಿರುವಂತಹ ಈ ಒಂದು ಗೌರವ. ಮೂವರ ಫೋಟೋವನ್ನ ಕೂಡ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಸುರೇಶ್ ಅನಗವಾಡಿ ಅವರು, ಅವರಿಗೆ ಲಭಿಸಿರುವಂತಹ ಪದ್ಮಶ್ರೀ ಪ್ರಶಸ್ತಿ. ನೋಡಿ, ಜೆಜಿಎಂ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರಾಗಿದ್ದಾರೆ ಅವರು. 4 ದಶಕಗಳಿಂದ ಹಿಮೋಫಿಲಿಯಾ ಪೀಡಿತ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ. ಹಿಮೋಫಿಲಿಯಾ ಪೀಡಿತರಾಗಿರುವಂತಹ ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ರಾಜ್ಯ ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಹಿಮೋಫಿಲಿಯಾ ಪೀಡಿತ ಮಕ್ಕಳಿಗೆ ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಇರೋದು. ಸಂಸ್ಥೆ ನಿರ್ಮಾಣಕ್ಕೆ ದಿವಂಗತ ಎಸ್ಪಿಬಿ ಸಹಕಾರವನ್ನ ಕೂಡ ಕೊಟ್ಟಿದ್ರು. ಎಸ್ಪಿ ಬಾಲಕೃಷ್ಣ ಅವರು. ಡಾಕ್ಟರ್ ಅವರ ಸಾಧನೆಯನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರ ಸಾಧನೆ ಕೂಡ ಅದ್ಭುತವಾಗಿದೆ. ನೋಡಿ, ಒಬ್ಬರು ಜಮೀನನ್ನ ಮಾರಿ ಇವತ್ತು ಉಚಿತ ಲೈಬ್ರರಿಯನ್ನ ಕಟ್ತಾರೆ. ಇನ್ನೊಬ್ರು ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾರೆ. ಇನ್ನು ಸುಶೀಲಮ್ಮ ಅವರು, ನೋಡಿ ವೀಕ್ಷಕರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಎಸ್ ಜೆ ಸುಶೀಲಮ್ಮ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ, ಮಾತಾಡ್ತಾರೆ. ಇವತ್ತು ಅವ್ರೆಲ್ರಿಗೂ ಕೂಡ ಅವರು ಯಾವತ್ತೂ ನಮಗೆ ಇಂಥ ಒಂದು ಪ್ರಶಸ್ತಿ ನಮಗೆ ಸಿಗುತ್ತೆ ಅಂತೇಳಿ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಕರ್ನಾಟಕದ ಹೆಸರಾಂತ ಮಹಿಳಾ ಸಮಾಜ ಸೇವಕಿ ಅವರು ಮತ್ತು ಶಿಕ್ಷಣ ತಜ್ಞೆ ಕೂಡ ಆಗಿದ್ದಾರೆ. ಸಮೂಹ ಸಾಮಾಜಿಕ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಉಚಿತವಾಗಿ ಅವರು ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾರೆ. ಇನ್ನು ಸುಶೀಲಮ್ಮ ಅವರು, ನೋಡಿ ವೀಕ್ಷಕರ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಎಸ್ ಜೆ ಸುಶೀಲಮ್ಮ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ, ಮಾತಾಡ್ತಾರೆ. ಇವತ್ತು ಅವ್ರೆಲ್ರಿಗೂ ಕೂಡ ಅವರು ಯಾವತ್ತೂ ನಮಗೆ ಇಂಥ ಒಂದು ಪ್ರಶಸ್ತಿ ನಮಗೆ ಸಿಗುತ್ತೆ ಅಂತೇಳಿ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಕರ್ನಾಟಕದ ಹೆಸರಾಂತ ಮಹಿಳಾ ಸಮಾಜ ಸೇವಕಿ ಅವರು ಮತ್ತು ಶಿಕ್ಷಣ ತಜ್ಞೆ ಕೂಡ ಆಗಿದ್ದಾರೆ. ಸಮೂಹ ಸಾಮಾಜಿಕ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ